ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. 2023-24ನೇ ಸಾಲಿನ SSLC ಎಕ್ಸಾಮ್ 2. ಸೊ ಈ ಒಂದು ಪರೀಕ್ಷೆ 2ಗಾಗಿ ನಾವು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ರಿಜಿಸ್ಟ್ರೇಷನ್ ಬಂದಾಗ ನಮಗೆ ಎರಡು ಮ್ಯಾಟ್ರ್ಗಳು ಬರ್ತದೆ. ಒಂದು, ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಎರಡನೇದಾಗಿ ಈಗಾಗಲೇ ಉತ್ತೀರ್ಣರಾಗಿರ್ತೀರಿ, ಪಾಸಾಗಿರ್ತೀರಿ. ಸೊ ಪಾಸಾಗಿರುವಂಥ ವಿದ್ಯಾರ್ಥಿಗಳು ಮತ್ತೊಂದು ಸಲ ತಮ್ಮ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿರುತ್ತೆ, ಅಥವಾ ಎಕ್ಸಾಮ್ 2ಅನ್ನು ಬರೀಬೇಕಂತ ಇಷ್ಟ ಇದ್ದವರು ಕೂಡ ಮತ್ತೊಂದು ಸಲ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾಯಿತ್ತು, ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾಯಿದ್ರು. ಏನಂದರೆ, ಸರ್ ನಾನೀಗ 6 ವಿಷಯದಲ್ಲಿ ಉತ್ತೀರ್ಣರಾಗಿದ್ದೇನೆ, ನಂದು ಒಂದಿಷ್ಟು ಪರ್ಸೆಂಟೇಜ್ ಬಂದಿದೆ, ಅದು 55 ಇರ್ಬೋದು, 60 ಇರ್ಬೋದು, 75 ಇದೆ, 90 ಇದೆ. ಈಗ ನಾನು ಎಕ್ಸಾಮ್ 2 ಬರೀಬೇಕಾದ್ರೆ ಎಲ್ಲ 6 ವಿಷಯಗಳನ್ನು ನಾನು ಎಕ್ಸಾಮ್ನ ಬರೀಬೇಕಾ, ಅಥವಾ ಕೇವಲ 1 ಅಥವಾ 2 ಮಾತ್ರ ಬರೀಬೇಕಾಗಿದೆ? ಸೊ ಆ ರೀತಿ ಬರಲಿಕ್ಕೆ ಅವಕಾಶ ಇದೆಯಾ? ಈಗ ಕೆಲವೊಂದು ವಿದ್ಯಾರ್ಥಿಗಳ ಪ್ರಶ್ನೆ ಏನಿರುತ್ತೆ, ಸರ್ ಈಗ ಕನ್ನಡದಲ್ಲಿ ನಾನು ಹೆಚ್ಚಿನ ಅಂಕ ತೆಗೆದುಕೊಂಡಿದ್ದೇನೆ, ಇಂಗ್ಲೀಷ್ನಲ್ಲಿ ಕಡಿಮೆ ಇದೆ, ನಾನು ಇಂಗ್ಲೀಷ್ ಮಾತ್ರ ಬರೀಬೇಕಾಗಿದೆ, ಈಗ ಹಾಗಾದರೆ 6 ವಿಷಯ ಬರೀಬೇಕಾ, ಅಥವಾ ಇಂಗ್ಲೀಷ್ ಮಾತ್ರ ಬರೀಲಿಕ್ಕೆ ಅವಕಾಶ ಇದೆಯಾ ಅಂತ ಸಾಕಷ್ಟು ಪ್ರಶ್ನೆಗಳು ಬರ್ತಾಯಿದೆ ಕಾಮೆಂಟ್ ಬಾಕ್ಸ್ನಲ್ಲಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಎಲ್ಲ ಒಂದು ಪ್ರಶ್ನೆಗಳಿಗೆ, ನಿಮ್ಮ ಎಲ್ಲ ಸಂಶಯಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾವು ಲೈವ್ ಆಗಿ ಒಂದು ಉತ್ತರವನ್ನು ಕೊಡ್ತೇವೆ. ಬನ್ನಿ ನೋಡ್ತಾ ಹೋಗೋಣ. 2 ಸ್ಟೆಪ್ಸ್ನಲ್ಲಿ ಈ ವಿಡಿಯೋ ಎಕ್ಸ್ಪ್ಲೈನ್ ಮಾಡ್ತೇನೆ. 1ನೇ ಸ್ಟೆಪ್ಸ್ನಲ್ಲಿ ಏನಾಗಿರುತ್ತೆ, ಅನುತ್ತೀರ್ಣರಾಗಂತ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಹೇಗೆ. ಸೊ ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ನಿಮ್ಮ ಶಾಲೆಯ ಮುಖ್ಯ ಗುರುಗಳ ಒಂದು ಲಾಗಿನ್ನಲ್ಲಿ ಮಾಡಬೇಕಾಗತ್ತೆ. ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದಕ್ಕಾಗಿ ನೀವು ನಿಮ್ಮ ಶಾಲೆಯ ಮುಖ್ಯ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದನ್ನು ನಿಮಗೆ ಗೊತ್ತಿದ್ದರೆ ಅದಕ್ಕೆ ತಕ್ಕಂಥ ಡಾಕ್ಯುಮೆಂಟ್ಸು ಅಥವಾ ಏನಾದರೂ ದಾಖಲೆ ಕೊಡಲಿಕ್ಕೆ ನಿಮಗೆ ಯೂಸ್ ಆಗುತ್ತೆ. ಸೊ ಆದಮೇಲೆ ಇದು ಒಂದು SSLC ಶಾಲೆಯ ಸ್ಕೂಲ್ ಲಾಗಿನ್ ಇದೆ. ಸೊ ಸ್ಕೂಲ್ ಲಾಗಿನ್ ಪ್ರತಿಯೊಬ್ಬ ಶಾಲೆಯ ಮುಖ್ಯ ಗುರುಗಳಲ್ಲಿ ಒಂದು ಲಾಗಿನ್ ಇರುತ್ತೆ. ಸೊ ಆ ಲಾಗಿನಲ್ಲಿ ರಿಜಿಸ್ಟ್ರೇಷನ್ ಫಾರ್ SSLC 2024 ಎಕ್ಸಾಮ್ 2 ಅಂತ ಒಂದು ಹೊಸ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ಒಂದು ಲಿಂಕನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳಲ್ಲಿ ಫಸ್ಟ್ ಹಾಫ್ನಲ್ಲಿ ನಾನು ಹೇಳಿರ್ತೀನಿ ಫೇಲ್ ಆಗುವ ವಿದ್ಯಾರ್ಥಿಗಳು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು. ಎರಡನೇದರಲ್ಲಿ ಏನು ಹೇಳ್ತೀನಿ ಈಗ ಅಂದರೆ, ಆಲ್ರೆಡಿ ಪಾಸಾಗಿದ್ದೀರಿ, ಸೊ ನಿಮ್ಮ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿದೆ, ಮತ್ತೊಂದು ಸಲ ಎಕ್ಸಾಮ್ ಬರೀಬೇಕಾಗಿದೆ. ಸೊ ಅವರು ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು, ಏನೆಲ್ಲ ಫೀಸ್ ಇದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಹಾಫ್ನಲ್ಲಿ ಒಬ್ಬ ಅನುತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಯ ಒಂದು ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇದು ಮುಖ್ಯ ಗುರುಗಳು ಮಾಡುವಂಥದ್ದು. ಸೊ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ನಾವೇನು ಮಾಡಬೇಕು, ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸ್ ಕೊಡಬೇಕು. ಸೊ ಈ ರೀತಿ ಸಬ್ಮಿಟ್ ಎಂಬ ಆಪ್ಷನ್ಸ್ ಕೊಟ್ಟಾಗ ಈ ವಿದ್ಯಾರ್ಥಿ ಯಾವ್ಯಾವ ವಿಷಯದಲ್ಲಿ ಅನುತ್ತೀರ್ಣರಾಗಿರ್ತಾರೆ ಇಲ್ಲಿ ಬರುತ್ತೆ. ಇಲ್ಲಿ 6 ವಿಷಯಗಳು ಇವೆ, 6 ಸಬ್ಜೆಕ್ಟ್ ಇದೆ. ಈ 6 ಸಬ್ಜೆಕ್ಟ್ನಲ್ಲಿ ಏನಾಗಿದೆ ಅಂದರೆ, 1 ವಿಷಯದಲ್ಲಿ ವಿದ್ಯಾರ್ಥಿ ಪಾಸಾಗಿದ್ದಾನೆ, ಉಳಿದ 5 ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ. ಸೊ ಈಗ ನೀವು ಎಕ್ಸಾಂಪಲ್ ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಬಂದಾಗ 5 ವಿಷಯಗಳು ಏನಾಗಿದೆ ಅಂದರೆ ಇಲ್ಲಿ ಸೆಲೆಕ್ಟ್ ಆಗಿದೆ, 5 ವಿಷಯಗಳು ಬರೀಬೇಕು. ಈಗ ಆ ವಿದ್ಯಾರ್ಥಿ ಅಂತಾನೆ, ಸರ್ ನಾನು 1ನೇ ವಿಷಯದಲ್ಲಿ ಪಾಸಾಗಿದ್ದೀನಿ, ಅಂಕಗಳು ಭಾಳ ಕಡಿಮೆ ಬಂದಿದೆ, ನಾನು ಆ ಪೇಪರ್ ಕೂಡ ಇನ್ನೊಂದು ಸಲ ಬರೀತೀನಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಸೊ ಇಲ್ಲೇ ಮಾಡಬೇಕಾಗುತ್ತೆ, ಮುಖ್ಯ ಗುರುಗಳು ಯಾವ ವಿಷಯದಲ್ಲಿ ಉತ್ತೀರ್ಣರಾಗಿರ್ತಾರೆ ಅಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ನಲ್ಲಿ ನೋ ಅಂತ ಬಂದಿದೆ, ಅಲ್ಲಿ ನಾವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಎಸ್ ಅಂತ ಸೆಲೆಕ್ಟ್ ಮಾಡಿದಾಗ ಈಗೇನಾಗುತ್ತೆ, 5 ವಿಷಯದಲ್ಲಿ ಆ ವಿದ್ಯಾರ್ಥಿ ಫೇಲ್ ಆಗಿದ್ದ, ಪರೀಕ್ಷೆ ಬರೀಲೇಬೇಕು. ಇನ್ನೂ ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿದ್ದ, ಆದರೂ ಕೂಡ ಆ ಪರೀಕ್ಷೆ ನಾನು ಇನ್ನೊಂದು ಸಲ ಬರಿತೇನೆ ಅಂದಾಗ ಅಲ್ಲೇ ಸೆಲೆಕ್ಟ್ ಸಬ್ಜೆಕ್ಟ್ನಲ್ಲಿ ಎಸ್ ಅಂತ ಮಾಡಬೇಕು. ಇಲ್ಲ ಸರ್ ನಂದು ರಿಸಲ್ಟ್ ಬಂದಿದೆ, ಇನ್ನೊಂದು ಸಲ ನನಗೆ ಬರೆಯುವಂಥ ಅವಶ್ಯಕತೆ ಇಲ್ಲ, ಕೇವಲ 5 ಸಬ್ಜೆಕ್ಟ್ ಬರಿತೀನಿ ಅಂದರೆ ಆ್ಯಸ್ ಇಟ್ ಈಸ್ ಆಗಿ ಆ ಸಬ್ಜೆಕ್ಟ್ ಮುಂದೆ ನಾವೇನು ಮಾಡಬೇಕು, ನೋ ಅಂತ ಇಡಬೇಕು. ಸೊ ಎಸ್ ನೋ ಆಪ್ಷನ್ಸು ಉಳಿದ 5 ವಿಷಯಗಳಿಗೆ ಬರೋದಿಲ್ಲ. ಯಾಕಂದರೆ ಆ ವಿದ್ಯಾರ್ಥಿ 5 ವಿಷಯದಲ್ಲಿ ಫೇಲ್ ಆಗಿರೋದ್ರಿಂದ ಅಲ್ಲಿ ಕಂಪಲ್ಸರಿ ಎಸ್ ಅಂತ ಬಂದಿರ್ತದೆ, ಆಲ್ರೆಡಿ ಬಂದಿರುತ್ತೆ. 5 ವಿಷಯ ಅಂತೂ ಬರೀಲೇಬೇಕು. 6ನೇ ವಿಷಯ ಬರೆಯುವಂಥದ್ದು ಬಿಡುವಂಥದ್ದು ವಿದ್ಯಾರ್ಥಿಯ ಮೇಲೆ ಇರ್ತದೆ. ವಿದ್ಯಾರ್ಥಿ ಇಷ್ಟಪಟ್ಟಲ್ಲಿ ಬರಿಬೋದು, ಅದರ್ವೈಸ್ ಇಲ್ಲಿ ನೋ ಅಂತ ಹಾಕಿ ಮಾಡಬೇಕು. ಸೊ ಇದು ಒಂದಾಯಿತು. ಇಲ್ಲಿ ನೋಡಿದರೆ ಟೋಟಲ್ ಫೀ ಏನಿದೆ ಇಲ್ಲಿ 0 ತೋರಿಸ್ತಾ ಇದೆ. ಸೊ ಇಲ್ಲೊಬ್ಬ ವಿದ್ಯಾರ್ಥಿನಿಯ ಒಂದು ರಿಜಿಸ್ಟರ್ ನಂಬರನ್ನು ಹಾಕಿದ್ದೀನಿ. ಇಲ್ಲಿ ಫೀಸ್ ಏನಿದೆ ಅಂದರೆ ಇಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ 0 ಫೀಸು ಇಲ್ಲಿ ಬಂದಿದೆ. ಇದು ಒಂದಾಯಿತು. ಸೊ ಈಗ ನೆಕ್ಸ್ಟ್ ಏನಂದರೆ, ಒಬ್ಬ ವಿದ್ಯಾರ್ಥಿ ಈಗಾಗಲೇ ಪಾಸಾಗಿದ್ದಾನೆ. ಸೊ ಆ ವಿದ್ಯಾರ್ಥಿದ್ದು ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ಹೇಗೆ ಬರೀಬೇಕು, ಎಲ್ಲ ವಿಷಯಗಳನ್ನು ಬರೀಬೇಕಾ, ಅಥವಾ ಕೇವಲ 1 ಅಥವಾ 2 ವಿಷಯಗಳನ್ನು ನಾನು ಬರಿತೀನಿ ಸರ್, ಎಲ್ಲ 6 ವಿಷಯ ಬರೆಯೋದಿಲ್ಲ, ಸೊ ಅದಕ್ಕೆ ಏನಾದರೂ ಅವಕಾಶ ಇದೆಯಾ ನೋಡ್ತಾ ಹೋಗೋಣ. ಸೊ ಇಲ್ಲೊಬ್ಬ ವಿದ್ಯಾರ್ಥಿ ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನು ಹಾಕಿ ನಿಮಗೆ ತೋರಿಸಿರ್ತೀನಿ ನಾನು. ಸರಿ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಈ ವಿದ್ಯಾರ್ಥಿ ಏನಾಗಿದ್ದಾರೆ ಅಂದರೆ 6 ವಿಷಯದಲ್ಲಿ ಉತ್ತೀರ್ಣರಾಗಿದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲೇನು ಮಾಡ್ಬೋದು, 6 ವಿಷಯಗಳ ಮುಂದೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ. ಇಲ್ಲಿ ಏನು ಅವಕಾಶ ಕೊಟ್ಟಿದ್ದಾರೆ ಅಂದರೆ, ಬೇಕಾದರೆ ಒಂದೇ ವಿಷಯದಲ್ಲಿ, ಕನ್ನಡ ವಿಷಯದಲ್ಲಿ ಹೆಚ್ಚಿನ ಅಂಕ ಬಿಡಬೇಕಾಗಿತ್ತು ಅಂದರೆ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಒಂದೇ ವಿಷಯ ಸೆಲೆಕ್ಟ್ ಆಗುತ್ತೆ. ಸೊ ಒಂದು ವಿಷಯ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಅಲ್ಲಿ 407 407 ರೂಪಾಯಿ ಇದೆ ಒಂದು ಸಬ್ಜೆಕ್ಟಿಗೆ. ಇಲ್ಲಿ ಸರ್ ನಾನು ಒಟ್ಟು 6 ವಿಷಯದಲ್ಲಿ ಪಾಸಾಗಿದ್ದೀನಿ,
ನಾನು ಎರಡು ವಿಷಯದ ಪರೀಕ್ಷೆನ ಬರಿತೀನಿ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಬರಿತೀನಿ ಅಂದರೆ 2 ವಿಷಯ ಸೆಲೆಕ್ಟ್ ಮಾಡಿದರೆ ನಿಮ್ಮ ಫೀಸು 507 ಆಗುತ್ತೆ. ಸರ್ ಜೊತೆಯಲ್ಲಿ ನಾನು ಹಿಂದಿ ಕೂಡ ಬರಿತೀನಿ ಅಂತ ನೀವು ಅಂದರೆ ಅಲ್ಲಿ ಎಸ್ ಅಂತ ಮಾಡಬೇಕು, ಆಗ ನಿಮಗೆ 682 ರುಪೀಸ್ ಆಗುತ್ತೆ ಫೀಸು. ಸರ್ ಜೊತೆಯಲ್ಲಿ ಮ್ಯಾಥಮೆಟಿಕ್ಸ್ ಕೂಡ ಬರಿತೀನಿ ಅಂತ ಹೇಳಿದರೆ 682ನೇ ಇರ್ತದೆ. ಜೊತೆಯಲ್ಲಿ ಸೈನ್ಸ್ ಬರಿತೀನಿ ಅಂದರೆ ಫೀಸು 682ನೇ ಇದೆ. ಇನ್ನು ಸೋಷಿಯಲ್ ಸೈನ್ಸ್ ಬರಿತೀನಿ ಅಂದರೂ ಕೂಡ 682. ಸೊ ಭಾಳ ಕ್ಲಿಯರ್ ಆಯಿತು. ಒಂದು ಸಬ್ಜೆಕ್ಟ್ ಬರಿಬೇಕಾದ್ರೆ ನಿಮಗೆ 407 ಇದೆ, 6 ವಿಷಯ ಬರಿಬೇಕಾದ್ರೆ 682 ಇದೆ. 6 ವಿಷಯದ್ದು ಕೂಡ ಬರಿಬೋದು. ಇಲ್ಲಿ ನೋಡಿ, ಇದು ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಫೀಸ್ನಲ್ಲಿ ವ್ಯತ್ಯಾಸ ಆಗ್ತಿರುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಮೂರು ವಿಷಯ ಬರೆದಾಗ ನಿಮಗೆ 507 ಆಗುತ್ತೆ. 2 ವಿಷಯ ಬರೆದ್ರೆ ನಿಮಗೆ 2 ವಿಷಯ ಬರೆದ್ರೆ 507, 1 ವಿಷಯ ಬರೆದ್ರೆ 407, 3 ವಿಷಯ ಅಥವಾ ಅದಕ್ಕಿಂತ ಹೆಚ್ಚು ಬರೆದ್ರೆ 682 ರುಪೀಸ್ ಫೀಸ್ ಇದೆ. ಅಂದರೆ ಒಂದು ಕ್ಲಿಯರ್ ಆಯಿತು, ನೀವು ಎಕ್ಸಾಮ್ 2ನಲ್ಲಿ 6 ವಿಷಯ ಬರೆಯುವ ಅವಶ್ಯಕತೆ ಇಲ್ಲ. ಯಾವ ವಿಷಯದಲ್ಲಿ ಕಡಿಮೆ ಅಂಕ ಬಂದಿದೆ ಒಂದೇ ವಿಷಯಕ್ಕಾಗಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಒಂದೇ ವಿಷಯ ಪರೀಕ್ಷೆಯನ್ನು ನೀವು ಬರಿಬೋದು. ಸೊ ಒಂದು ವಿಷಯ ಪರೀಕ್ಷೆ ಬರೆದಾದ್ಮೇಲೆ ಸರ್ ಎಕ್ಸಾಮ್ 2ನಲ್ಲಿ ನಾನು ಮತ್ತೆ ಕಡಿಮೆ ಅಂಕ ಪಡೆದ್ರೆ, ಎಕ್ಸಾಮ್ನ 1ರಲ್ಲಿ ಹೆಚ್ಚು ಅಂಕ ಇದೆ, ಎಕ್ಸಾಮ್ 2ನಲ್ಲಿ ಕಡಿಮೆ ಬಂದರೆ ಹೇಗೆ? ಸೊ ತೊಂದರೆ ಇಲ್ಲ. ಯಾವ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದಿರ್ತೀರಿ ಆ ಅಂಕವನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಅದಕ್ಕಾಗಿ ನನ್ನ ಒಂದು ಕಿವಿ ಮಾತು ಅಂದರೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ 2 ಬರೆದು ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಅಪ್ಲಿಕೇಶನ್ ಹಾಕುವುದು ಉತ್ತಮ ಅಂತ ನನ್ನ ಒಂದು ಪರ್ಸ್ನಲ್ ಒಂದು ಸಜೆಷನ್ ಇದೆ. ಸೊ ಕ್ಲಿಯರ್ ಆಯಿತು. ಒಂದು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳದ್ದು ಹೇಗೆ ಮಾಡಬೇಕು, ಫೇಲ್ ಆಗಿರುವಂಥ ಎಲ್ಲ ವಿಷಯಕ್ಕಂತೂ ಬರೀಲೇಬೇಕು. ಅದರಲ್ಲಿ ಪಾಸಾಗಿರುವಂಥ ಸಬ್ಜೆಕ್ಟ್ ಕೂಡ ಬರಿಬೋದು. ಇನ್ನು ಎಲ್ಲ ವಿಷಯದಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿ ಯಾವ ವಿಷಯದಲ್ಲಿ ಅವನು ಮತ್ತೊಂದು ಸಲ ಎಕ್ಸಾಮ್ ಬರೀಬೇಕಾಗಿದೆ, ಇಂಡಿವಿಜುವಲ್ ಸಬ್ಜೆಕ್ಟನ್ನು ಕೂಡ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಟ್ಸ್ ವೆರಿ ಗುಡ್ ಅಪಾರ್ಚುನಿಟಿ ಅಂತ ನಾವು ಹೇಳ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಈ ರೀತಿ ರಿಜಿಸ್ಟ್ರೇಷನ್ ಆಲ್ರೆಡಿ May 9 ಸ್ಟಾರ್ಟ್ ಆಗಿದೆ. ಕೂಡಲೇ ನಿಮ್ಮ ಶಾಲೆಗೆ ಹೋಗಿ ಮುಖ್ಯ ಗುರುಗಳನ್ನು ಕಾಂಟ್ಯಾಕ್ಟ್ ಮಾಡಿ ಎಕ್ಸಾಮ್ 2 ಸಲುವಾಗಿ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಿ. ಯಾವುದೇ ರೀತಿಯ ದಾಖಲೆಯನ್ನು ಕೊಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಎಲ್ಲ ದಾಖಲೆಗಳಿರುವುದರಿಂದ ನೇರವಾಗಿ ನೀವೇನು ಮಾಡ್ಬೋದು, ಈ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ, ಮುಂಬರುವ ವೀಡಿಯೋಗಳಲ್ಲಿ ರಿವ್ಯಾಲ್ಯೂಯೇಷನ್ಗೆ ಹೇಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಟೋಟಲಿಂಗಾಗಿ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನಾವು ವಿಡಿಯೋ ಮಾಡ್ತೇವೆ. ನಾವು ವಿಡಿಯೋ ಮಾಡಿರುವಂಥ ಮಾಹಿತಿ ನಿಮಗೆ ತಲುಪಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಯಾವಾಗ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಒಂದು ಮೆಸೇಜ್, ಒಂದು ನೋಟಿಫಿಕೇಷನ್ ನಿಮಗೆ ಬರ್ತದೆ. ಅದಕ್ಕಾಗಿ ನೀವು ಪದೇ ನನ್ನ ಚಾನಲನ್ನು ಸರ್ಚ್ ಮಾಡಿ ಅಲ್ಲಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಎಂಬ ನೋಡೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದರೆ ಒಂದು ನೋಟಿಫಿಕೇಷನ್ ಬರ್ತದೆ. ಅದು ನಿಮ್ಮ ಟೈಮನ್ನು ಕೂಡ ಸೇವ್ ಮಾಡ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.